ಇರೋ ಸ್ಟ್ರೈಟ್ ಮಾಡಿ ಶಿವ, ಸ್ಟ್ರೈಟ್ ಮಾಡಿ ಶಿವ, ಸ್ಟ್ರೈಟ್ ಮಾಡೋದನ್ನ. ಇಲ್ಲ ಏನಾಯ್ತು? ಏನ್ ಮಾಡ್ತಿದ್ಯಾ ರಾಧಿಕಾ? ಕರಿಗಡುಬು ಮಾಡೋದು ಹೇಗೆ, ಹೆಂಗ್ ಮಾಡಿದೆ ಅದನ್ನ ಫಸ್ಟ್ ಹೇಳು. ಅದೇನದು ಹೆಸರೇನು? ಫಸ್ಟ್ ಮೈದಾನ ಹಿಟ್ಟು ಹಾಕೊಂಡೆ. ಮೈದಾನ ಹಿಟ್ಟು ಹಾಕೊಂಡು ಸ್ವಲ್ಪ ನೀರು ಬಿಟ್ಕೊಂಡು ಸ್ವಲ್ಪ ನೀರು ಬಿಟ್ಕೊಂಡು ನಾದಿದೆ. ಚೆನ್ನಾಗಿ ಚಪಾತಿ ಹಿಟ್ಟು ಅದಕ್ಕೆ ನಾದಿದ್ಯಾ? ದೀಪಾವಳಿ ವಿಶೇಷ. ನಾನು ಆಮೇಲೆ ಕಜ್ಜಾಯ ಮಾಡ್ತೀನಿ. ಅದ ಹೆಸರು ಬಂದು ಕಟ್ಟಿನ ಸಾರು. ಆಲ್ಮೋಸ್ಟ್ ನೀವು ನೋಡ್ರೆ ಗೊತ್ತಾಗುತ್ತೆ, ಅದು ಫುಲ್ಲು ತರ್ತರಿಯಾಗಿರುತ್ತೆ ಸಾಂಬಾರು. ಇದು ಹೆಸರು ಬಂದು ಕಟ್ಟಿನ ಸಾರು ಅಂತ. ದಾವಣಗೆರೆ ಉತ್ತರ ಕರ್ನಾಟಕ ಸೈಡು ಗೊತ್ತಾಗುತ್ತೆ ಇದು ಯಾವ ಥರ ಸಾಂಬಾರು ಅಂತ. ನಾನು ಇದರಲ್ಲಿ ಒಂದ್ಸತಿ ಅಚ್ಚು ಹೊಡೆದಿರೋದಕ್ಕೆ ಇಷ್ಟು ದೊಡ್ಡದು ಬಂತು ಕಡುಬು. ಇದು ಬೆಂಗಳೂರು ಕಡುಬು, ಅದು ಉತ್ತರ ಕರ್ನಾಟಕ ಕಡುಬು. ಕೈ ಕಡುಬು, ಕಾಲು ಕಡುಬು. ಕೈಲಿ ತುಂಬಕ್ಕ ನೋಡೋಣ. ಕೈಲಿ ತುಂಬ ನಾನಾ ಹೇಳಮ್ಮ ಹೆಂಗಮ್ಮ? ನೀರಾ? ನಾನು ಎಣ್ಣೆ ಅನ್ಕೊಂಡಲ್ಲ ಸ್ವಲ್ಪ ಹಿಂಗ ನೋಡಿ ಸಾಕ ಅಷ್ಟೇ. ಪೂರ್ಣ ಜಾಸ್ತಿ ಇತ್ತು. ಇಲ್ಲ ಕ್ಲೋಸ್ ಆಗಿಲ್ವಲ್ಲ. ಸರಿ ಕಣ, ಒಂದು ಹೇಳ್ಕೊಟ್ಟೆ. ಹಾಂ ಮಾಡಿದೆ ಬಂತ. ಕಂಡಣ ಇದು ಹೋಗ್ಬಿಟ್ಟು ಎಣ್ಣೆಗೆ ಬಿಡ್ಬೇಕು. ಕರ್ಜಿಕಾಯಿ ಕಣೆ ಇದು ಅಲ್ವಾ? ಕರ್ಜಿಕಾಯಿ, ಶೇಂಗಾ ಬೀಜ, ಕಡ್ಲಿ, ಬೆಲ್ಲ. ಅದು ಕರ್ಜಿಕಾಯಿ, ಅದು ಬೇರೆ ಅಲ್ಲ. ಇದು ಅಂತಾರ, ಇದು ಕರಿ ಕಡುಬುನಿ ಅಂತಾರ. ಓನೆ ಕಂದ ಮಾಡಪ್ಪ. ಇವಾಗ ತಾನೇ ಫೋನಲ್ಲಿ ಮಾತಾಡ್ಬಿಟ್ಟು ಸರ್ಪ್ರೈಸ್ ಎಂಟ್ರಿ ಕೊಡ್ತಾ ಇದೀಯಾ? ನಾವು ಕರಿ ಕಡುಬು ಮಾಡ್ತಾ ಇದೀವಿ. ಅದ ಹೆಸ್ರು ಏನೋ ನನ್ನ ಬಾಯಲ್ಲಿ ಏನೋ ಬರ್ತೈತೆ. ಕರಿಗೇಡ್ಬೇಕಾ? ಕರಿಗೇಡು, ಕರಿ ಕಡುಬು. ನನ್ನ ನಿನ್ನ ಅಕ್ಕ ತಂಗಿಂದ್ರೆ ಯಾರು ಬೇಕಾದ್ರೆ ನಂಬ್ತಾರೆ ರಾಧಿಕಾ. ಯಾಕೆ ಹೇಳೋ? ಸೈಜ್ ಇಬ್ರು ಒಂದೇ ಸೈಜ್ ಇದ್ದೀವಲ್ಲ. ಸೊ ಅಕ್ಕಿನ ನೆನೆಸಿ ಅದನ್ನ ಈ ರೀತಿ ಒಣಗಿಸಿ ಇವಾಗ ನಾನು ಮಿಕ್ಸಿಗೆ ಹಾಕಿ ಅದನ್ನ ಪೌಡರ್ ಮಾಡ್ಕೊತಾ ಇದ್ದೀನಿ ಕಜ್ಜಾಯಕ್ಕೆ. ತುಂಬ ಅಂದರೆ ತುಂಬ ನುಣ್ಣಗೂ ಇರಬಾರ್ದು, ತುಂಬ ತರ್ತರಿಯಾಗೂ ಇರಬಾರ್ದು. ನಾವು ಈ ರೀತಿ ಮಾಡಿದ್ರೆ ಈ ರೀತಿ ಉಂಡೆ ಕಟ್ಟಬೇಕು. ಸೊ ಇದು ಬಂದ್ಬಿಟ್ಟು ನೀರು ಕಜ್ಜಾಯ ಬೇರೆ, ಪಾಕದ ಕಜ್ಜಾಯ ಬೇರೆ. ನೀರು ಕಜ್ಜಾಯ ತುಂಬ ಈಸಿಯಾಗಿ ಆಗುತ್ತೆ, ಬಟ್ ಇದಂತೂ ತುಂಬ ಕಷ್ಟ ಆಗೋದು. ಪಾಕನ ನೋಡ್ಕೊಂಡು ಮಾಡಿಲ್ಲ ಅಂತಂದರೆ ಕಜ್ಜಾಯ ಹೋಗಿ ಪಾಯಸ ಆಗುತ್ತೆ. ಅಕ್ಕಿ ಪೌಡರ್, ಕಜ್ಜಾಯದ್ದು ಪಾಕ ತೊಗೊತಾ ಇದ್ದೀನಿ. ಸೊ ನೀಟಾಗಿ ಪಾಕ ಹಾಕೈತೆ. ಗಮ್ಮನ್ನತ್ತಲ್ಲ ಏನದು? ಯಾಲಕ್ಕಿ ಪುಡಿ ಮತ್ತು ಬಿಳಿ ಎಳ್ಳ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಹಿಟ್ಟನ್ನ ಇವಾಗ ಪಾಕಕ್ಕೆ ಹಾಕ್ತೀನಿ. ಮಿಸ್ ಆಗಬೇಕು ಅಂತಂದ್ರೆ ಗಂಟೆ ಆಗ್ಬಿಡ್ತೈತೆ. ಏನು ಮಾಡಬೇಕು ಅಂತಂದರೆ ಇದನ್ನ ನಾನು ಈಗ ಮಾರ್ನಿಂಗ್ ಮಾಡೋದ್ರಿಂದ ಇದನ್ನ ನಾನು ಒಂದು ಡಬ್ಬಿಯಲ್ಲಿ ಹಾಕಿ ಅದನ್ನ ಬಾಯಿನ ಕ್ಲೋಸ್ ಮಾಡಿ ತಣ್ಣಗಾದ್ಮೇಲೆ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ 8 hours. ಹೊರಗಡೆ ಬೇಕಾದರೂ ಇಟ್ಕೊಬೋದು. ಅದಾದಮೇಲೆ ಬೆಳಗ್ಗೆ ನಾನು ಕಜ್ಜಾಯ ಮಾಡಿ ತೋರಿಸ್ತೀನಿ. ಓಕೆನಾ? ಇಷ್ಟು ಪಟಾಕಿ ಕರಿ ಕಡುಬು ರೆಡಿ ಆಗುತ್ತಿದೆ. ಅಚ್ಚು ಮಾಡಿಕೊಂಡು ಎಣ್ಣೆಗೆ ಬಿಟ್ರೆ ಈ ರೀತಿ ಕರಿ ಕಡುಬು ರೆಡಿ. ಕರಿ ಕಡುಬು ಹೇಗಿದೆ? ಈಗ ಹೆಂಗ್ ಗೊತ್ತಲ್ಲ, ಅದು ಸರಪಟಾಕಿ ಹೊಡೆಯೋದು. ನಿಮ್ ಸರಪಟಾಕಿ ಏನು ಪುಟ್ಟ 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 ಪುಟ್ಟ. ದೀಪಾವಳಿ ಹಬ್ಬದ ಊಟ ತಿನ್ನುತ್ತಿದ್ದಾರೆ ಎಲ್ಲರೂ, ನೋಡಿ ಆನಂದಿಸಿ. ನಾನು ತಿಂತೀನಿ. ವಾವ್, ನೋಡಿ ದೀಪಾವಳಿ ಹಬ್ಬದ ಪ್ರಯುಕ್ತ ಫಸ್ಟ್ ಕರಿ ಕಡುಬುನ ನಾವು ತಿಂತಾ ಇದ್ದೀವಿ. ಏನು ನಾವು ತಿಂತಾ ಇದ್ದೀವಿ. ಟೇಸ್ಟ್ ಮಾಡ್ಬಿಟ್ಟು ನೋಡೋಣ ಹೆಂಗಿದೆ ಅಂತ ಹೇಳೋಣ. ಹೂರಣ ಒಳಗಡೆ ಎಲ್ಲ ಫುಲ್ಲು ಇದಾಗೈತೆ. ಈಗ ತುಪ್ಪದಲ್ಲಿ ಡಿಪ್ ಮಾಡಿ
ಸೇಮ್ ಟು ಸೇಮ್ ಒಬ್ಬಡ್ತಾರನೆ. ಏನಪ್ಪ ಡಿಫ್ರೆನ್ಸ್ ಅಂದ್ರೆ ಎಣ್ಣೆ ಒಳಗಡೆ ಬಿಡೋದು, ಒಳಗೆ ಕರ್ಜಿಕಾಯಿ ಥರ ಅಲ್ವಾ? ಕರ್ಜಿಕಾಯಿ ಅಂದ್ರೆ ಕಡುಬು ಅಂತಾರ, ಆ ಥರನೇ ಸೇಮು. ಕರ್ಜಿಕಾಯಿ ಬೇರೆ ಕಡುಬು ಬೇರೆ. ಅದು ಯಾವ್ದು ಕಡುಬು ಯಾವ್ದು ಕರ್ಜಿಕಾಯಿ ಅಂತ ದೇವರಣೆಗೆ ನನಗೆ ಗೊತ್ತಿಲ್ಲ. ಯೇ ಸೂಪರು ರಂಗ. ಅಚ್ಚು ಅಚ್ಚು. ಇಲ್ಲಿ ನಮ್ಮನೆ ಬಂಗಾರ ಎದ್ರಕೊಂಡು ಅಲ್ಲಿ ಮನೆ ಐತೆ ಕಣೋ ಶಿವ. ಹಚ್ಚ್ರಿ 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 ಹಚ್ಚ್ರಿ. ಅಷ್ಟೇ ಮಮ್ಮಿ, ಅದು ನಿನ್ನ ದಮ್ಮನ ತಂದಿಲ್ಲ ನಾನು. ಬಾರಿಡುಮಿ ಇನ್ನು ಎಷ್ಟಿದಾವೆ? ಆಯ್ತು, ಇವ್ರು ಅಡುಗೆ ಡಿಪಾರ್ಟ್ಮೆಂಟ್ ಹಿಡ್ಕೊಂಬಿಟ್ಟವ್ರು ಇಬ್ರು. ಓಡ್ಬಾ, ಬಾ 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 ಅಷ್ಟೇ. ಅಲ್ಲೇ ಓಡ್ಬಾ ಓಡ್ಬಾ ಓಡ್ಬಾ. ಎಲ್ಲ ಇಬ್ರು ಎಲ್ಲ ಒಂದೇ ಸರ. ದೂರ 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 ಸ್ಮೆಲ್ಲು. ಅದಾಗೋಗು. ನನ್ನ ತಮ್ಮ ಶಿವ ಅಂಟಿಸ್ತಾ ಅವನೇ. ಒಂದು ನಿಮಿಷ. ಓಡು ಓಡು ಓಡು. ಎಸ್ಬಿಡು ಸಾಕಷ್ಟೇ ಅಷ್ಟೇ. ಅದಾಗಲ್ಲ ಅಲ್ಲಿ. ಅದೊಂಥರ ಬತ್ತಿ ಗಟ್ಟ. ಅಯ್ಯೋಯ್ಯೋ ಹೋಯ್ತು, ನನ್ನ ರಂಗೋಲಿ ಪುಡಿ ಡಬ್ಬ ಹೋಯ್ತು, ನನ್ನ ರಂಗೋಲಿ ಡಬ್ಬ ಹೋಯ್ತು. ಅದು ಲೂಸ್ ಇರಬೇಕು ಸ್ವಲ್ಪ, ಅದಕ್ಕೆ ಹಚ್ಕೊಳ್ಳಿ. ಹೋಯ್ತು ನನ್ನ ರಂಗೋಲಿ ಡಬ್ಬ ಹೋಯ್ತು. ಅಯ್ಯಯ್ಯೋ ಕೃಷ್ಣಣ್ಣ ಕೃಷ್ಣಣ್ಣ. ಅಯ್ಯಯ್ಯೋ ದೊಡ್ಡ ಪಟಾಕಿ ಹಚ್ತಿದ್ಯಲ್ಲೇ, ನಿನ್ ಸೈಜ್ಗಾದ್ರೂ ನೆಟ್ಟಿಗಿರೋದು ಹಚ್ಚಲ್ಲಿ. ಅಯ್ಯೋಯ್ಯೋ ಅಯ್ಯೋಯ್ಯೋ ಅಯ್ಯೋಯ್ಯೋ. ಸೂಪರು ರಂಗ.
ನಿನ್ ಪಟಾಕಿ ಎಲ್ಲಿ ತಂದಿದ್ಯಾ? ನಿನ್ ಸೈಜ್ಗೆ ಅಟ್ಲೀಸ್ಟ್ ಒಂದು ಅದೇನದು ಹೂಕುಂಡ ಹಚ್ಬೇಕು. ಸೀರಿಯಸ್ಲಿ ಪಟಾಕಿ ಹಬ್ಬದ ದಿನ ಎಷ್ಟು ಡೇಂಜರ್ ಆಗುತ್ತೆ ಅಂತಂದ್ರೆ, ನನ್ನ ಕೈಯಲ್ಲಿ ಚಕ್ರನ ಹಿಡ್ಕೊಂಡಿದ್ನ, ಕೃಷ್ಣ ಚಕ್ರನ ಕೈಯಲ್ಲಿ ಹಿಡ್ಕೊಂಡ್ಬಿಟ್ಟು ಹಂಗೆ ಎಸೆಯೋಣ ಅನ್ಕೊಂಡಿದ್ದೆ. ಅದು ನಾನು ಹಿಡ್ಕೊಂಡಿದ್ರಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಎಷ್ಟಿದ ತಕ್ಷಣ ಡಮಾರ್ ಅಂತು ಕೃಷ್ಣ ಚಕ್ರ. ಸೊ ತುಂಬ ಕೇರ್ಫುಲ್ಲಾಗಿ ಪಟಾಕಿ ಹೊಡೀರಿ. ಯಾಕೆ ಅಂತಂದರೆ ಪಟಾಕಿಲಿ ಮದ್ದಿರೋದ್ರಿಂದ ಅದು ಯಾವಾಗ ಹೆಂಗೆ ಹೊಡಿಯುತ್ತೆ ಅಂತ ಹೇಳೋಕ್ಕಾಗಲ್ಲ. ಎಲ್ಲ ಆದಷ್ಟು ದೂರದಿಂದನೇ ಹೊಡಿಬೇಕು, ಕೇರ್ಫುಲ್ಲಾಗಿ ಹೊಡಿಬೇಕು ಅಷ್ಟೇನೆ. ಕಿವಿಯೆಲ್ಲ ಸೇದೋದೋ ಬೆಳಗ್ಗೆಯಿಂದ. ಲಾಸ್ಟ್ ಕಾಯ್ದು ಇವ್ರು ನೋಡಿ ಚೆನ್ನಾಗಂಟಿದೆ. ಅಲ್ಲ ಅವ್ರ ಕಾರ್ಗೆ ಏನಾಗಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ದೇನೆ ಹಂಗಂಟಿಸ್ತವ್ರೆ ಕಾರ್ ಪಕ್ಕದಲ್ಲಿ. ಅಲ್ಲಿ ನೋಡ್ರಿ. ಓ ಅಯ್ಯೋ ದೀಪಾವಳಿ. ಸರಿ ಅಲ್ಲೇ ಅನ್ಕೊಂಡು ನೋಡೋಣ. ಹಾ ಅನ್ಸು. ಏಯ್ ಏ ಅದು ಅಲ್ಲೇ ತಿರುಗ್ತದೆ ಸರ್ದಿ. ರಾಧಿಕಾ ಅಲ್ಲಿ ಮಾವನ್ ಪಕ್ಕಕ್ಕೆ ಹೋಗೋ. ಓ ಸೂಪರ್ ಸೂಪರ್. ಮೇಲ್ಕೊಡಿ ಏನ್ ಗಮ್ಮಂತ ಅದು. ಹಾ ಕೊಡು ಕೈ ಓರಿ ಏಯ್ ಏಯ್ ಹಿಡ್ಕೊಳ್ಳೋ ನಿನ್ನ ಹಿಂಗ್ ಬಾ ಸರ್ದಿ. ಇನ್ನ ಎಲ್ಲೋ ಕಲ್ಲೆ ಅವಧಿ ನೋಡು. ಹಾ ಹೌದಾ? ಅಯ್ಯೋ ಇದ್ಯಾವ್ದಿದು? ಅಯ್ಯಯ್ಯೋ ಅಯ್ಯೋ ಸ್ಟ್ರೈಟ್ ಮಾಡ್ಸಿವ ಸ್ಟ್ರೈಟ್ ಮಾಡೋದ. ಇಲ್ಲ ಏನಾಯ್ತೇನ? ಇಲ್ಲ ಮಂಗಳಾಪುರ ರೈಸ್ ಎತ್ತಾಗ್ಬಿಟ್ಟಿದ್ದಾರೆ. ನಮ್ಮ ಮಂಗಳಾಪುರ ರೈಸ್ ನನ್ನ ಕೈ ಡಮ್ ಅಂದ್ಬಿಡ್ತು. ಈ ಚಕ್ರ ಇದು ಎಂತದ್ ಚಕ್ರ ಇದು? ಏನಾಗಿಲ್ಲಲ್ಲ? ಹಲೋ ಫ್ರೆಂಡ್ಸ್, ಎಲ್ಲ ನನ್ನ ಯೂಟ್ಯೂಬ್ ಫ್ರೆಂಡ್ಸ್ಗಳಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಹ್ಯಾಪಿ ದೀಪಾವಳಿ. ಹುಷಾರಾಗಿ ಪಟಾಕಿ ಹೊಡೀರಿ, ಚೆನ್ನಾಗಿ ಎಂಜಾಯ್ ಮಾಡಿ. ಮಕ್ಕಳನ್ನ ಪಟಾಕಿಯಿಂದ ದೂರ ಇಡಿ.
ಇವಾಗ ಇವತ್ತು ಮಾಡ್ತಾ ಇದ್ದೀನಿ ಕಜ್ಜಾಯದ ಹೂರಣನ. ಸೊ ಇವಾಗ ಕಜ್ಜಾಯನ ಮಾಡೋಣ. ಸೊ ಅದು ಕರೆಕ್ಟಾಗಿ ಕಜ್ಜಾಯಕ್ಕೆ ಎಷ್ಟು ಬೇಕೋ ಅಷ್ಟು ಕರೆಕ್ಟಾಗಿ ಆಗಿದೆ. ಸೊ ನೋಡ್ಬೋದು ನೀವೇನೇ ಕಜ್ಜಾಯ ಮಾಡೋಕ್ಕೆ ಕರೆಕ್ಟಾಗಿರುತ್ತೆ. ಈಗ ನಾನು ಮಾಡ್ತೀನಿ ಫಸ್ಟು, ಓಕೆನಾ?